ಹೇಗ ಶುಭೋದಯ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ನಾವಿವತ್ತು ಬೈಕ್ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಅದು ಎಲ್ಲಿಗೆ ಅಂದರೆ ವೇಲೂರು ಗೋಲ್ಡನ್ ಟೆಂಪಲ್. ಆಲ್ರೆಡಿ ನಾವು ಹೋಗಿ ಬಂದಿದ್ದೀವಿ. ಇನ್ನೇ ಎಲ್ಲ ಫುಲ್ಲು ಗ್ರೂಪಲ್ಲಿ ಅಡಾಬಿಡಿ, ಏನು ಹಂಗೆ ಹಿಂಗೆ ವಾಹ ಊಹು ಅಂತ ಎಲ್ಲ ಆಯಿತು. ಸೊ ಟೈಮ್ ಈಗ 4 ಗಂಟೆ ಆಗ್ತಾಯಿದೆ. ಹೋಗಿ ಮೀಟ್ ಮಾಡೋಣ, ಹುಡುಗರನ್ನ ಮೀಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರಿ. ಸೊ ಫೈನಲಿ ಈಗ ಬಂದಿದೆ ಟೈಮು. Let's go. ಓ ದೇವ್ರೆ, ಏನಪ್ಪ ಮಂಜು, ಚಳಿ ಚಳಿ ಚಳಿ. ಏನು ಮಚ್ಚ, ದೀಪಿಕಾಗ ಒಳ್ಳೆ ಹೆಲ್ಮೆಟ್ ಕೊಡಿಸ್ಬಿಟ್ಟಿದ್ಯಾ? ಇವರೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸು. ಆಮೇಲೆ ಒಬ್ಬೊಬ್ಬರಾಗಿ ಪರಿಚಯ ಮಾಡಿಸ್ತೀನಿ. ಸರ್ ಈ ಕಡೆ ಬನ್ನಿ. ಗೈಸ್, ನರಾರಿ ಹಾಯ್ ಹೇಳಿ. ಪ್ರಕೃತಿ ಏಯ್, ಫಸ್ಟ್ ಪೇ ಮಾಡೋ. ಓಡ್ತಾವ್ ನಂಗೆ ಪೇ ಮಾಡ್ತೀರಾ ಪೆಟ್ರೋಲ್ ಹಾಕ್ಸ್ಕೊಟ್ಟು. ಹಾಯ್ ದೀಪಿಕಾ. ಹಾಯ್ ಮಚ್ಚ. ಅಲ್ಲ, ಅದನ್ನ ಕ್ಯಾಪ್ಚರ್ ಮಾಡ್ಬೇಕಾಯ್ತು. ಪೆಟ್ರೋಲ್ ಬಂಕಲ್ಲಿ ವಿತೌಟ್ ಪೇಮೆಂಟ್ ರನ್ನಿಂಗ್ ಅಂತ. ನಡೀರೋ, ಆಲ್ರೆಡಿ ಟೈಮ್ ಆಗಿದೆ. ಕತೆ ಹೊಡ್ಕೊಂಡು ನಿಂತಿದ್ದಾರೆ. ಮೊಪ್ಪೆಡ್ ಅವ್ರು ಬರಕ್ ಆಯ್ತಿತ್ತ ಹೇಳು? ಮೊಪ್ಪೆಡ್ ಹಾಕೊಂಡು ಬರಕ್ ಆಯ್ತಿತ್ತ? ಮಚ್ಚ ಸೀರಿಯಸ್ಲಿ ಚಳಿಗೆ ಆಯ್ತಾ ಇಲ್ಲ ಮಚ್ಚ, ನನಗೆ ಅಷ್ಟು ಚಳಿ. ಅವ್ನೇನಾದ್ರು ಗ್ಲೌಸ್ ಕೊಟ್ಟಿಲ್ಲ ಅನ್ಕೋ ನರಾರಿ. ನನ್ ಮಚ್ಚ ನಿನ್ ಗ್ಲೌಸ್ ಕೊಟ್ಟಿಲ್ಲ ಅಂದಿದ್ರೆ ಥ್ಯಾಂಕ್ಸ್ ಮಚ್ಚ. ಕೈಯಲ್ಲ ಒಳ್ಳೇದಾಯ್ತು ಅವ್ರ ಕಾರಲ್ಲಿ ಬಂದು. ಒನ್ ಆಫ್ ದಿ ಕ್ರೇಜಿ ಫಾಗ್ ಹೆಂಗಿದೆ ಅಂದ್ರೆ, ಸೀರಿಯಸ್ಲಿ ನಮ್ಮ ಹುಡುಗ ನಂಗೆ ಗ್ಲೌಸ್ ಕೊಟ್ಟಿಲ್ಲ ಅಂದ್ರೆ ನನಗೆ ಗಾಡಿ ಸೈಡ್ ಹಾಕ್ಬಿಡ್ತಿದ್ದೆ ನಾನು. ಆ ರೇಂಜ್ಗೆ ಐತೆ ಫಾಗು. ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚಳಿ ಮಾತ್ರ ನಡ್ಗೋಗ್ತಾ ಇದ್ದೀನಿ, ಬಟ್ ಕ್ರೇಜಿ ಆಗಿದೆ ರೈಡು. ಸೂಪರ್. ನಮ್ಮ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಲ್ಲ. ನರಾರಿ ಹಾಯ್ ಹೇಳಿ ಮಚ್ಚ. ಇವ್ ನರಾರಿ ಅಂತ. ಹಾಯ್ ಹೇಳಿ ಮಚ್ಚ. ಪ್ರಮೋದ್ ಹಾಯ್ ಹೇಳಿ. ಪ್ರಕೃತಿ ಹಾಯ್. ದೀಪಿಕಾ ಹಾಯ್ ಹೇಳಿ. ಹಾಕ್ತೀನಿ ನೋಡ, ಅವ್ರಿಬ್ರು ಇದಾರೆ ನೋಡಿ, ಬೇಸ್ಟ್ ಫೆಲೋಸ್. ಅಲ್ಲ, ವಾಣಿನ್ ಬಿಟ್ಬಿಟ್ಟು ಬಂದವ್ನು ಮಚ್ಚ. ಅವನು ವಾಣಿ ಬರ್ಬೇಕಿತ್ತು, ವಾಣಿನ್ ಬಿಟ್ಬಿಟ್ಟು ಬಂದವನೇ ನವೀನು. ಗೈಸ್, ಇವರೆಲ್ಲ ನನ್ನ ಸ್ಕೂಲ್ ಬ್ಯಾಚು, ಚೈಲ್ಡ್ಹುಡ್ ಫ್ರೆಂಡ್ಸು. ಟೀ ಎಷ್ಟು? 1 ಟೀ. ಗೈಸ್, ಇವತ್ತು ನಾವು ಒಂದು ಕಾರು ನೋಡಿ, ಇದೊಂದು ಬೈಕು, ನನ್ನ ಬೈಕು, ಈ ಬೈಕ್. ಸೊ 3 ಬೈಕ್ಸ್, ಒಂದು ಕಾರ್ ತೊಗೊಂಡಿದ್ದೀವಿ. ಇನ್ನೂ ಇಬ್ಬರು ಬರಬೇಕಿತ್ತು, ಅವರಿಬ್ಬರು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆದರು. ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಡ್ರೈವ್ ಮಾಡಿದ್ರೆ ಕ್ರೇಜಿ. ಪ್ರಾಪರಾಗಿ ಜಾಕೆಟು, ಗ್ಲೌಸು ಇವೆಲ್ಲ ಹಾಕ್ಕೊಂಡು ಮಸ್ತಾಗಿ ರೈಡ್ ಮಾಡ್ಬೋದು. ಇದೇ ಫಸ್ಟ್ ಟೈಮ್ ನಾನು ಈ ಥರ ಒಂದು ಕ್ರೇಜಿ ರೈಡ್ ಮಾಡ್ತಾ ಇರೋದು. ನಾನು ಆ್ಯಕ್ಚುಲಿ ಯಾವಾಗಲೂ ಬೈಕ್ಸು ಇವೆಲ್ಲ ನಾನು ರೈಡ್ ಮಾಡೋದಿಲ್ಲ, ಯಾವಾಗಲೂ ಕಾರೇ ಪ್ರಿಫರ್ ಮಾಡ್ತೀನಿ. ಬಟ್ ಬೈಕ್ ತೊಗೊಂಡಿದ್ರಿಂದ ಒಂದು ಸೂಪರ್ ಬೈಕಲ್ಲಿ ರೈಡ್ ಮಾಡಬೇಕು ಅಂತ ಆಸೆ ಇತ್ತು. ರೈಡ್ ಮಾಡ್ತಾ ಇದ್ವಿ. ಬೂಸ್ಟ್ ಗ್ಯಾಂಗು ನಾವು ಅಣ್ಣ ಬೂಸ್ಟ್ ಕೊಡಿ ಅಂದವನು. ಗಾಯ್ಸ್, ಎಷ್ಟೋ ವರ್ಷಗಳಾದ್ಮೇಲೆ ಬೂಸ್ಟ್ ಕುಡಿತಾ ಇದೀನಿ. ಈ ಚಳಿಗೆ ಬಿಸಿ ಬಿಸಿ. ಯಾವಾಗ ಬಿಸಿಲು ಬರುತ್ತೋ ಅಂತ ಅನಿಸ್ತಾ ಇದೆ ಮಚ್ಚ ಚಳಿಗೆ. ಲೈಟ್ ಕೆಳಗಡೆ ಇದೀವಲ್ಲ. ಓಕೆ ಗಾಯ್ಸ್, ಲೆಟ್ಸ್ ಗೋ. ನಮ್ಮ ಹುಡುಗ ಈ ಗ್ಲೌಸ್ ಕೊಟ್ಟಿಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ. ಬಾಯ್ಸ್ ಕಮ್ ಆನ್. ಮಚ್ಚ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಮಾಡ್ತೀರಾ ಮಚ್ಚ? ಬ್ರೇಕ್ಫಾಸ್ಟ್ ಸ್ಟಾಪ್ ಹಾಕಿದೀವಿ. ಸಖತ್ ಕ್ರೇಜಿ ರೈಡ್ ಗುರು. ಆಸೆ ಇತ್ತು ಒಂದು ಈ ಥರ ಒಂದು ರೈಡ್ ಮಾಡಬೇಕು ಅಂತ.
ಒಂದು ಜಾಗದಲ್ಲಂತೂ ಫ್ರೀಸ್ ಆಗ್ತಿದೆ ಕೈ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಓಡಿಸೋದಕ್ಕೆ. ಅವಾಗೊಂದು ಸಿಚುವೇಶನ್ ಸಾಂಗ್ ಒಂದು ಬಂತು ಗುರು, ಧೀರ 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 ಅಂತ. ಒಂದು ಜಾಗದಲ್ಲಿ ಫಾಗ್ ಬಂತು, ರೋಡೇ ಕಾಣಿಸಿಲ್ಲ. ನನ್ನ ಹೆಂಡತಿ ಏನಾದರೂ ಬಂದಿದ್ರೆ ನನ್ನ ಜೊತೆ ಇಳಿಸ್ಬಿಟ್ಟು ಬಸ್ಸಲ್ಲಿ ಹೋಗ್ಬಿಡ್ತೀನಿ ಅಂದ್ಬಿಟ್ಟಿರೋಳು. ನನ್ನ ಬಿಟ್ಬಿಟ್ಟು ಬೇಬಿ, ನಾನು ಬಸ್ಸಲ್ಲಿ ಹೋಗ್ಬಿಡ್ತೀನಿ ಮನೆಗೆ, ನನ್ನ ಕೈಲಿ ಆಯ್ತಾ ಇಲ್ಲ. ತುಂಬ ಚಳಿ ಇದೆ ಗಾಯ್ಸ್, ಸೀರಿಯಸ್ಲಿ ತುಂಬ ಚಳಿ ಇದೆ. ಕೈಯೆಲ್ಲ ತುಂಬ ಫ್ರೀಸ್ ಆಗ್ತಾ ಇದೆ. ವಾಟ್ ಈಸ್ ದಿಸ್ ನವೀನ್? ಲೆಟ್ ಹಿಮ್ ಎಂಜಾಯ್. ಕಂಟೆಂಟ್ ಸಿಗ್ತಾ ಇದೆ ಅಂತ ಏನೋ ಸಾರಿ ಅಲ್ಲ ನಾರೇ ಮಗ, ನಮ್ಮ ಸ್ಕೂಲಲ್ಲೇ ಹೋಮ್ ವರ್ಕ್ ಕರೆಕ್ಟಾಗಿ ಬರೀತಾ ಇಲ್ಲ ನನ್ನ ಮಗ, ಇವಾಗ ಸಾರಿ ಎಲ್ಲ ಬರೀತವ್ರೆ. ಇವ್ನ ನೋಡ್ಕೊಳ್ಳಿ, ನಮ್ಮ ಗ್ಯಾಂಗಲ್ಲಿ ಇವನು ರಸಿಕರ ರಾಜ. ಪುಳಿಯೋಗರೆ ಕಲ್ಸೋದ್ರಲ್ಲಿ ಎತ್ತಿದ ಕೈ. ಆಮೇಲೆ ಇವಂದು ಒಂದು ರೊಮ್ಯಾನ್ಸ್ ರೋಮ್ ಕಾಮ್ ಥ್ರಿಲ್ಲರ್ ಕೂಡ, ಒಂದು ಸ್ಟೋರಿ ಕೂಡ ಬಡಿಬೋದು, ಅಷ್ಟೊಂದು ಟ್ವಿಸ್ಟ್. ಇಂಟರ್ವ್ಯೂ ಮಾಡೋ, ಹೆಂಗೆ ಲವ್ ಸ್ಟಾರ್ಟ್ ಆಯ್ತು ನರರಿ, ನಿಮ್ಮ ಒಂದು ಲವ್ ಸ್ಟೋರಿ ಅಲ್ಲ, ಲವ್ ಸ್ಟೋರೀಸ್ ಬಗ್ಗೆ ಸ್ವಲ್ಪ ಹೇಳಿ. ಹುಡುಗ ವಾಣಿ ಬಿಟ್ಬಿಟ್ಟು ಬಂದು ಜಾಲಿಯಾಗಿ ಎಂಜಾಯ್ ಮಾಡ್ತಾವನಲ್ಲ. ವಾಣಿ ಈ ವಿಡಿಯೋ ನೋಡ್ತಾ ಇದೀಯ ತಾನೆ, ನೋಡು, ಫುಲ್ ಎಂಜಾಯ್ಮೆಂಟ್, ಫುಲ್. ಅವ್ನು ನಿಮ್ ಜೀವನದಲ್ಲೇ ಆಟ ಆಡ್ತಾನೆ. ಓಕೆ ಗಾಯ್ಸ್, ಮಿನಿ ಟಿಫನ್ ಬಂತು. ಎಲ್ಲ ಜೈ ಅಲ್ರೋ, ಥ್ಯಾಂಕ್ಸ್ ಅಲ್ರೋ, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲ್ರೋ ಎಲ್ಲ. ನವೀನ್ ಕಮೆಂಟ್ಸ್ ಎಲ್ಲ ಹಾಕ್ತೀನಿ ಮತ್ತೆ. ಥ್ಯಾಂಕ್ಸ್ ನೀವು ಕಮೆಂಟ್ಸ್ ಎಲ್ಲ ಹಾಕ್ತೀವಿ ಒಂದು. ಹಾಂ ಥ್ಯಾಂಕ್ಸ್ ಕಪಲ್ಸ್ ಪೇ ಮಾಡಿದ್ದಾರೆ, ಥ್ಯಾಂಕ್ ಯು ಬಾಯ್ಸ್. ಬನ್ನಿ ಇನ್ನ ಕೋಲ್ಡ್ ಹಿಂಗಿದೆ. ಹ್ಞೂನಲ್ಲೇ ಅಪ್ಪ. ಏನು ಲಿಂಗ ರೆಸಿಡೆನ್ಸಿಗೆ ಲಂಗಾರೆ ಚಿಲಿಪಿ. ಮಸ್ತಾಗಿದೆ ವ್ಯೂ, ಸೂಪರ್ ವ್ಯೂ. ಈಗ ವೆದರ್ ಸ್ವಲ್ಪ ಚೆನ್ನಾಗಿದೆ ಗಾಡಿ ಓಡ್ಸೋಕ್ಕೆ. ಕಾಣಿಸ್ತಾ ಇದೆಯಾ ಮಚ್ಚ? ಎಲ್ಲ ಇಲ್ಲಿ ನಿಂತ್ಕೊಳ್ರಿ, ಚೆನ್ನಾಗಿ ಬರುತ್ತೆ. ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿದೆಯೋ? ವಾವ್, ಹಲೋ. ಈಗಲ್ಲ, ಅದು ಹಳೇದು. ಓಕೆ, ಇನ್ನೊಂದು 70 ಕಿಲೋಮೀಟರ್ ಇದೆ ಅನ್ಸುತ್ತವು. 67 ಅಂತೆ. ಓಕೆ, ಇನ್ನೊಂದು ಅವರಲ್ಲಿ ನಾವು ರೀಚ್ ಆಗಬೇಕು. ಟೈಮ್ ಈಗ 9 ಗಂಟೆ ಎಕ್ಸಾಕ್ಟ್ಲಿ. 9 ಗಂಟೆಗೆ ರೀಚ್ ಆಗಿದ್ದೀವಿ. ಮಚಾ ಹೇಳ್ದಾಗ ಓಂ ಶಕ್ತಿ ಬಸ್ಸು, ಅಯ್ಯಪ್ಪ ಸ್ವಾಮಿ ಪಾಲೆ ಬಸ್ಗಳು ಬೇಜಾರಿದಾವಲೇ ಅಲ್ಲೋಡಲ್ಲಿ. ಹ್ಞೂ, ರೂಮ್ಸು ಇದೆ, ಎಲ್ಲ ಇದೆಯೋ. ಹ್ಞೂ, ಇಲ್ಲಿ ಕೇಜಲ್ಲಿ ಹಾಕ್ತಾರೆ. ಹ್ಞೂ, ಕೇಜ್ ಐತೆ. ಇತ್ತು ಕೇಜಲ್ಲಿ ಹಾಕಿದ್ರು ಅರ್ಧ ಅವರು. ಹೆಲ್ಮೆಟ್ ಎಲ್ಲ ಇದೆ, ಒಳಗಡೆ ಇಟ್ಬಿಡ್ರಿ ಗೈಸ್. ಫೈನಲ್ ದರ್ಶನ ಆಯ್ತು. ಬಿಸಿಲಪ್ಪ, ಬೆಳಗ್ಗೆ ಎಷ್ಟು ಕೋಲ್ಡ್ ಇತ್ತು ಅಷ್ಟೇ ಬಿಸಿಲಿದೆ ಈಗ. ಬೆಂಗಳೂರು ಕಡೆ ಹೊರಡೋಣ, ಒಂದು ವಾಟರ್ ಪ್ಲೇಸ್ ವಿಸಿಟ್ ಮಾಡಿಕೊಂಡು. ಸಗದಾಗೈತೆ, ಅವಲೇ ಸಗದಾಗಿತ್ತು ಪಂಚಲಿ, ಅಲ್ಲಿ ಇಡ್ಸ್ಕೊಬೇಕಿತ್ತು. ರೋಡ್ ಮಾತ್ರ ಕ್ರೇಜಿ ಆಗಿತ್ತು, ವ್ಯೂ ನೋಡಿ ಮಸ್ತ್.
ರೋಡ್ ಫುಲ್ ಸ್ಟೀಪ್ ಇದೆ, ಫುಲ್ ಫಾರೆಸ್ಟು. ಆ್ಯಕ್ಚುಲಿ ಗೋಪ್ರೋ ಇದ್ದಿದ್ರೆ ಇನ್ನೂ ಸೂಪರಾಗಿ ಕ್ಯಾಪ್ಚರ್ ಆಗಿರೋದು. ಛೇ, ಆದಷ್ಟು ಬೇಗ ಗೋಪ್ರೋ ತೊಗೊಂಡು ಟ್ರೈ ಮಾಡ್ತೀನಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಯಾವನೋ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಫಾಲ್ಸ್ ಇದೆ ಅಂತ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟವನೆ. ವಾಟರ್ ಫಾಲ್ಸ್ ಹಿಂಗೆ ಹೋಗ್ಬೇಕಂತೆ, ಸಾಹಸ ಮಾಡೋಣ ಅಂತವ್ರೆ ಮಚಾ. ಆ ಅಣ್ಣ ಇನ್ನೊಂದು ಹೇಳಿದ್ರು, ಹುಲಿ ಐತೆ ಹುಷಾರು ಅಂತ ಹೇಳಿದ್ರು. ಹುಷಾರು ಅಂತ ಹೇಳಿದ್ರಪ್ಪ. ಹ್ಞೂ ಹುಷಾರಾಗಿ ಹೋಗ್ರಿ, ಆಮೇಲೆ ಏನಾದ್ರೆ ನಮ್ಗೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟೋದ. ಏನು ಲುಕ್ ಹೊಡಿತಾ ಇದೆಯಾ? ಓಯ್ ಸಾಕು ಬಿಡು.